ಅದು ಮತ್ತು ಈಗ ಎಲ್ಲವೂ ಬದಲಾಗ್ತದೆ ಶ್ರೀವಂತನಿಂದ ಅಲ್ಲಿ ಇಬ್ರು ಬಂದರು. ಅವನಿಗೆ ಕಿತ್ಕೊಂಡಿದ್ದೆ ಕಿತ್ಕತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೋ, ಚಿಂಚುಂಗೇರಿ ಕಾಲಭೈರವೇಶ್ವರನ ಸನ್ನಿಧಿಗೆ ಹೋಗಿದ್ದೋ. ಅಲ್ಲಿ ಕೋತಿಗಳು ನೋಡ್ಬಿಟ್ಟು ಅಲ್ಲಿ ವಿಡಿಯೋ ಕ್ಲಿಕ್ ಮಾಡಿದ್ದು. ಫ್ರೆಂಡ್ಸ್, ಹಾಗೇ ನಾವು ದೇವಸ್ಥಾನದಿಂದ ಬಂದು ಹಸ್ಬೆಂಡು ಕೆಲ್ಸಕ್ಕೆ ಹೋದರು. ನಾನು ಮನೆ ಹತ್ರ ಬಂದು ಟೈಮ್ ಬಂದು 12 ಗಂಟೆ ಆಗಿತ್ತು. ಇವಾಗ ಆಡನ್ನ ಮೇಯಿಸೋಣ ಅಂತ ಅಂದ್ಬಿಟ್ಟು ಆಡು ಮೇಯಿಸೋದಕ್ಕೆ ಅಂತ ಬಿಟ್ಟಿದ್ದೆ. ಅವರು ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಹಾಗೇ ಹೊರಟೋಗ್ಬಿಟ್ರು. ಫ್ರೆಂಡ್ಸ್, ಹಾಗೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಹಾಗೇ ನಾನು ದೇವಸ್ಥಾನದಲ್ಲಿ ಜಾಸ್ತಿ ವಿಡಿಯೋ ಕ್ಲಿಕ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸಖತ್ತು ತುಂಬಾ ಬಿಸಿಲಿತ್ತು, ಕಾಲು ಸಹ ಹಾಗೇ ಸುಡ್ತಾ ಇದ್ದೋ, ಮತ್ತು ಸ್ವಲ್ಪ ನನಗೆ ತಲೆನೋವು ಜಾಸ್ತಿ ಇತ್ತು. ಅದಕ್ಕೋಸ್ಕರ ನಾನು ಅಲ್ಲಿ ಜಾಸ್ತಿ ವೀಡಿಯೋಸ್ ಯಾವುದು ಕ್ಲಿಕ್ ಮಾಡಲಿಲ್ಲ. ನಾನು ಯಾವುದು ಅದು ಸ್ವಲ್ಪ ವೀಡಿಯೋಸ್ ಸ್ಟಾರ್ಟಿಂಗ್ ಹಾಕಿದ್ದೀನಲ್ಲ, ಅಷ್ಟೇ ನಾನು ವಿಡಿಯೋ ಕ್ಲಿಕ್ ಮಾಡಿದ್ದು. ಅಲ್ಲಿಂದ ಬಂದು ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡಿ ಇವಾಗ ಆಡನ್ನ ಮೇಯಿಸೋದಕ್ಕೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ. ಫ್ರೆಂಡ್ಸ್, ಹಾಗೇ ನನ್ನ ಗ್ಯಾಸ್ ಸ್ಟವ್ ಕತೆ ಏನಾಗಿದೆ ನೋಡಿ. ಇವತ್ತು ಆಡೆಲ್ಲ ಮೇಯಿಸ್ಕೊಂಬಂದೆ, ಒಳಗಡೆ ಮನೆಯೊಳಗೆ ಸೌಂಡ್ ಬರ್ತಾಯಿತ್ತು. ಏನಿದು ಅಂತ ನೋಡೋಣ ಅಂತ ಬಂದರೆ ಫುಲ್ ಗ್ಯಾಸ್ ಸ್ಟವ್ ಎಲ್ಲ ಒಡೆದು ಇದಾಗಿದೆ. ಈ ಊರೊಳಗೆ ಮಾರೋದಕ್ಕೆ ಅಂತ ಬಂದಿದ್ರು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ 3,000 ರೂಪಾಯಿ ಕೊಟ್ಟು. 1 ತಿಂಗಳು ಸಹ ಯೂಸ್ ಆಗಲಿಲ್ಲ. ನಾನು ಮೋಸ ಹೋದಂಗೆ ಈ ಊರೊಳಗೆ ಇದು ಮಾರೋಕ್ಕೆ ಅಂತ ಬರ್ತಾರಲ್ಲ, ಅವ್ರ ಹತ್ರ ತಗೊಂಡು ಮೋಸ ಹೋಗೋಕ್ಕೆ ಹೋಗಬೇಡಿ ನೀವು. ಫ್ರೆಂಡ್ಸ್, ಹಾಗೇ ಟೈಮ್ ಬಂದು ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸ್ವಲ್ಪ ಪಲಾವ್ ಇತ್ತು ಅಂತ ತಿನ್ನೋಣ ಅಂತ ಕುತ್ಕೊಂಡ್ರೆ ನಮ್ಮ ಬೆಕ್ಕು ಬಂದ್ಬಿಟ್ಟು ನಾನು ತಿನ್ನೋಣ ಅಂತ ಇಟ್ಕೊಂಡಿದ್ರೆ ಅದು ಸಹ ಬಂದ್ಬಿಟ್ಟು ತಟ್ಟೆ ಒಳಗೆ ತಿಂತಾ ಇದ್ದೆ ನೋಡಿ. ನಾನು ತಿಂತಿರೋದು ಬಂದು ತಿಂತಾ ಇದೆಯಲ್ಲ ಸಿದ್ದಿ. ಹಾಂ, ಸಾಕಾ? ಸಾಕೇನೆ ಸಿದ್ದಿ? ಸಿದ್ದಿ ಸಿದ್ದಿ ಇಲ್ಲಿ ಸಾಕಾ? ತಿನ್ನು ತಿನ್ನು ಹೋಗ್ಲಿ. ನೋಡು, ನಾನು ತಿನ್ನೋದನ್ನು ಹಾಳು ಮಾಡಿಬಿಟ್ಟು ತಿನ್ನೋಳಂಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ತಿಂದ್ಬಿಟ್ಟು ಆ ಕಡೆಗೆ ತಿರ್ಕೊಂಡು ಕೂತ್ಕೊತಾಳೆ. ನಾನು ತಿಂತಿರೋದಕ್ಕೆ ಬಂದು ತಿಂತಾ ಇದ್ದಾಳೆ. ಸಾಕಾ? ನಾನು ತಿನ್ನೋದು ಹಾಳು ಮಾಡಿಬಿಟ್ಟೆ ನೀನು. ನಾನು ತಿಂತಿದ್ದೆ ತಾನೇ. ಒಂದು ತುತ್ತು ತಿನ್ನೋಕ್ಕೆ ಬಂದ್ಬಿಟ್ಟು ತಟ್ಟೊಳಗೆ ಬಾಯಕಂತ ತಿಂತೀಯ. ಇಲ್ಲೋಡು ಸಿದ್ದಿ, ಇಲ್ಲೋಡು, ತಿನ್ನಲ್ವಾ? ಹೋಗು, ರಾಮಂಗೆ ಹಾಕ್ತೀನಿ ಹೋಗಿದ್ದ. ನಾನಂತೂ ತಿನ್ನಲ್ಲ, ರಾಮಂಗೆ ಹಾಕ್ತೀನಿ. ಬಂದೇ ಇರ್ರಿ ಹುಲ್ ಕಿತ್ಕೊಂಡು. ಫ್ರೆಂಡ್ಸ್, ಹಾಗೇ ಟೈಮ್ ಬಂದು 5 ಗಂಟೆ ಆಗಿದೆ ಸಂಜೆ. ನಾನು ಹಾಡು ಎಲ್ಲ ಮೇಯಿಸ್ಕೊಂಬಂದು ಮನೆ ಹತ್ರ ಕಟ್ಟಾಕಿ, ಮತ್ತು ಹಸುಗಳು ಸಹ ಮೇಯ್ತಾ ಇದ್ದಾವೆ. ಇವಾಗ ನಾನು ಹಸುಗೆ ನೈಟು ಹುಲ್ಲು ಬೇಕಲ್ಲ ತಿನ್ನೋದಕ್ಕೆ, ಅದಕ್ಕೆ ಹುಲ್ಲು ಕೀಳೋಣ ಅಂತ ಅಂದ್ಬಿಟ್ಟು ಹೊಲದೊಳಗೆ ಹೋಗ್ತಾ ಇದ್ದೆ. ಡೈಲಿ ಏನು ಮಣ್ಣುಲ್ನ ಹಾಕ್ತಾ ಇದ್ದೋ, ಆ ಮಳೆ ಹುಯ್ದಿದೆಯಲ್ಲ ಇವಾಗ ಸ್ವಲ್ಪ ಹಸಿರು ಬಂದಿದೆ. ಅದಕ್ಕೆ ಹೊಲದೊಳಗೆಲ್ಲ ಹುಲ್ಲಿರ್ತದೆ, ಅದಕ್ಕೆ ಹುಲ್ಲು ಕೀಳೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ.
ನೋಡ್ಬೋದು ಇದು ತಡ್ನೆ ಗಿಡ, ಇದ್ರೊಳಗೇನೆ ಹುಲ್ಲೈತೆ ನೋಡಿ. ಇದೆಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹಸು ತಿನ್ನುತ್ತೆ. ಇದನ್ನು ಈ ಕಡೆ ದಾರಳು ಅಂತ ಅಂತೀವಿ. ಇದನ್ನೆಲ್ಲ ಇವಾಗ ಕಿತ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೇ ನಾನು ಹೊಲದೊಳಗೆ ಹುಲ್ ಕೀಳ್ತಾ ಇದ್ದೀನಿ. ನಮ್ಮ ಅಕ್ಕ ಒಬ್ಬರು ಅಲ್ಲಿ ಬರ್ತಾ ಇದ್ದಾರೆ. ನಮ್ಮ ಅಕ್ಕ ಅಂದರೆ ನಮ್ಮ ಸ್ವಂತ ಸಿಸ್ಟರ್, ಅವರು ಬಿಗ್ ಸಿಸ್ಟರ್ ಅವರು. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಬರ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಲ್ಲ, ನೋಡೋಣ ಯಾವ ರೀತಿ ಮಾತಾಡ್ತಾರೆ ಅಂತ. ಚೆನ್ನಾಗಿ ಅದೇ ಸುಮಾನ ಗಿಡ್ಬಿಟ್ಟು ಬೇಸ್ಕೊಂಡ ಅಂತ ತೆಳ್ಳಗೆ ಅವು ಸತ್ತೋಯ್ತಾವ ಗಿಡಗಳು. ಹಾಡ್ತೀವಿ ಹ್ಞೂ, ನನಗೆ ಆಗಿಲ್ಲ ಈಗ ಬರ್ಬಾರ್ದು ಸುಮಾನ. ಮತ್ತೆ ಆಡ್ಬಿಟ್ಟು ಮೇಸಿದೀಯ ಅಂತ ಅದ ದಾರೆಕಾಯ ಏನಾರ ಮಧ್ಯಾಹ್ನದತ್ತು ಎಲ್ಲಾರ ಕಿತ್ಬಿಟ್ಟು ಹಾಕಿ ಇದು ಮಾಡದ್ಬಿಟ್ಟು ಈಗ ಅಲ್ಲಾಡ್ಸ್ತಾವಳೆ. ಉಚ್ಕೊಳಕವನೇ ಅದು ತೊಳೆದ್ಬಿಟ್ಟು ಹಾಕ್ತೀನಿ. ತೊಳ್ದು ಯಾವಾಗ ಹಾಕೋದು? ತೊಳೆದ್ಬಿಟ್ಟೆ ಗೋರ್ಲಿ ಕಿತ್ಕೊಳ್ತೀನಿ. ಹಸಿದ್ನ ಆವಾಗಲೇ ತೊಳೆದು ಇದು ಕಿತ್ಕೊಪ್ಪ ಇದೆಲ್ಲ ಹತ್ತೈತೆ. ಅದು ಇದಕ್ಕೆ ಹಾಕತ್ತಿತ್ತಾನೆ ಬೆಳಗ್ಗೆಲ್ಲ ಕಿತ್ತಾಕಿದ್ರೆ. ವಿಡಿಯೋ ಮಾಡಕ್ ಬಂದಾಳೆ. ಅದೇ ಆಯ್ತದ ಅದೇ ಆಯ್ತದ ಮತ್ ಫೋನ್ ಅಲ್ಲಿ ಮಡಗಿದಿ? ಇಷ್ಟೇ ಫೋನ್ ಬಿದ್ದೋಯ್ತದಲ್ಲಿ ಅಂತ ಕೆಳಗಡೆ ಬಿದ್ದೋಯ್ತದೆ ಅಂತ. ಯಾವಾಗ ಬಂದೆ? ಎಲ್ಲಿದ್ದು? ಈಗ ಅಂತ ಅದಕ್ಕೆ ತಜ್ಜಿಗಳ ನೋಡೋಣ ಅಂತ ಹೊಡೆ ಬಂದೆ. ಎಲ್ಲ ಸತ್ತೋಯ್ತಾವ, ಯಾಕೆ ತಳ್ಳಿದಾವ, ಯಾಕೆ ಕಡೆ ಗಿಡವೇ ಸತ್ತೋಯ್ತಾವೆ. ಸಣ್ಣಿದೆ ಇದು ಗಿಡ ಚೀಲ್ಸಿ ಎಲ್ಲ ಬಿಡ್ತಾಳೆ. ಇದು ಗಿಡ ಚೀಲ್ಸಿ ಎಲ್ಲ ಬಿಡ್ತಾಳೆ. ಎಲ್ಲಿ ಗಿಡ ಕಿತ್ತೈತೆ ನೋಡಿದ್ರೆ ಕಿತ್ತರೆ ಬಿಡ್ತಾವೆ. ಹತ್ತನೇ ಕಿತ್ಕೊ ದರಳಾಗ್ತಂದ್ರೆ ನಿಮಗಲ್ಲಿ ಅಲ್ಲಿ ನಮ್ಮದ್ರಲ್ಲಿ ಒಂದು ಕಡ್ಡಿನೂ ಹುಟ್ಟಿಲ್ಲ, ಒಂದು ಕಡ್ಡಿನೂ ಇಲ್ಲ. ಡೈಲಿ ಒಣಗಿ ಆಗ್ತಾ ಐತಿ. ಇವತ್ತು ಯಾಕೆ ಹಾಲು ಕೊಡ ಹಸಿಗೆ ದರಕಾಯಿ ಕಿತ್ಕೊಡಾಕ ಹಾಕಿರಿ. ಇದು ಒಂದು ಹಾಲು ಜಾಸ್ತಿ ಕೊಡ್ತಾವಲ್ಲ ದರಕಾಯಿ ತಿಂದು ಒಣಲ್ ಆಗ್ತಾ ಇದೆ. ಇದು ಹುಲ್ಲಿದ್ದು ಒಣಲ್ ಆಗ್ತಿದ. ಯಾವ ಹುಲ್ಲ ಇದು? ಇರ್ಲಿಲ್ಲ, ಇವತ್ತೇ ಬಂದಿರೋದು. ಡೈಲಿ ಒಣಲ್ ಹಾಕ್ತಿದೆ. ಇವತ್ತೆಲ್ಲ ಹಣ್ಣಲ್ಲ ಅಲ್ಲಿ ದಾರ ಹತ್ತೊಂದು ಕಿತ್ಕೊಂಡ. ಇದು ದಾರ ಎಲ್ಲ ಐತಲ್ಲ, ಇದು ಕಿತ್ಕೊಂಡು ಹಾಕ್ಬಿಟ್ಟು ಇಬ್ಬರಿ ಹುಲ್ಲು ಎಲ್ಲ ಸೇರಿ ಕಿತ್ಕೊಂಡೋಗಿ ಮಧ್ಯಾಹ್ನ ತಾರ ಹಾಕಿದ್ರೆ ಕೊಡಿಬಿಟ್ಟು ಹಾಕಿದ್ರೆ ದನಿಗೆ ತಿನ್ನಕ್ಕಲ್ವಾ? 1 ಲೀಟ್ರಿಂದ ಜಾಸ್ತಿ ಕೊಡ್ತದಲ್ಲ ಹಾಲು. ದಾರ ಕಾಯ್ತಿದ್ರೆ ಹಾಲು ಕಡೆ ದನಗಳಿಗೆ ಸಂಜೆ ಹೊತ್ತು ಕರಿಯಲ್ಲ ಹಾಲು. ಏಕೆ ಗಬ್ಬುದು ಅಲ್ಲ? ಹ್ಞೂ, ಕೊಡಕ್ಕಲ್ಲ ಒದಿತದೆ ಸಂಜೆ ಹೊತ್ತು. ಅವತ್ತು ಕಾಲು ತೊಗೊಂಡ್ಬಿಟ್ಟು ಅಯ್ಯೋ ಜೀವನೇ ಹೋದಂಗೆ ಆಯಿತು. ಸಂಜೆ ಹೊತ್ತು ಕರಿಯಲ್ಲ, ಬಿಟ್ಟಾಕಿದ್ದೀನಿ. ಮತ್ತೆ ಬೆಳಗ್ಗೆ ಹೊತ್ತು ಒಂದೇ ಟೈಮ್ ಹೋಗ್ತಿದೆ. ಹಾಲು 2 ತಿಂಗಳು ಹಸಿಗೆ 2.5 ತಿಂಗಳು ಆಯ್ತೇನೋ. ಇದು ಅಲ್ಲ, ಹ್ಞೂ ಕಬ್ಬಾಗಿ. ಹ್ಞೂ ಅದೇ ಕಬ್ಬು. ಹ್ಞೂ ಈಗ ಬಿಡ್ತಾರಂತ ಹಾಲು. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಕರಿತೀನಿ, ಬೆಳಗ್ಗೆ ಹೊತ್ತಿಲ್ಲ ಸಂಜೆ ಹೊತ್ತು ಮಾತ್ರ ಕರಿತೀನಿ. ಯಾಕೆ ಒದಿತದೆ ಸಂಜೆ ಹೊತ್ತು. ಕಾಲು ಕಟ್ಟು ಇದು ಕಬ್ಬಾಕು. ನೀನು ಏನೇ ಕಾಲು ಕಟ್ರು ಕಾಲು ಕಟ್ಟಿದ್ರೆ ಮುಂದೆ ಕೊಡೋಯ್ತದೆ. 2 ಸೇರ್ಬಿಟ್ಟು ಕಾಲು ಕಟ್ಟು. ಅಲ್ಲೇ ಕೊಡೋಕ್ಕಿಲ್ಲ. ನೀನು ಹಂಗೆ ಕಟ್ಟಿದ್ವಿ ಒಂದು 1/2 ಲೀಟ್ರ್ ಕೊಡ್ಬೇಕು. ಕರ್ಕೊಂಡು ಏನು ಮಾಡೋದು? 1/2 ಲೀಟ್ರ್ ಈಗ ಬೆಳಗ್ಗೆದು ಹೋಯ್ತು. ಈಗ ಮುಂದೆ ಸೈಕಲ್ ಮಾಡ್ತಾವ. 2 ಹೊತ್ತು ಕೊಡ್ತೀವಿ. ಬೆಳಗ್ಗೆ ಅದೇ ಕೊಟ್ಬಿಡ್ತಾರೆ ನಿನಗೆ. ಕೊಡ್ತದೆ ಬೆಳಗ್ಗೆ ಒಂದು ಎಷ್ಟು 2.5 ಲೀಟ್ರ್ ಕೊಡೋದ? 2.5 ಲೀಟ್ರ್ 3 ಲೀಟ್ರ. ಈಗ 5 ಲೀಟ್ರ್ 6 ಲೀಟ್ರ್ ಕೊಡೋದ? 6 ಲೀಟ್ರ್ ಕೊಡೋದ. ಅದು 1 ಲೀಟ್ರ್ ಕಮ್ಮಿ ಆಯಿತು. ಅದಕ್ಕೆ ಮತ್ತೆ ಬಿಟ್ಟು ಅದಕ್ಕೆ 6 ಲೀಟ್ರ್ ಕಮ್ಮಿ ಆಯಿತು. ಈಗ ಸಂಜೆ ಹೊತ್ತು 2.5 ಲೀಟ್ರ್ ಕೊಡೋದು, ಬೆಳಗ್ಗೆ ಹೊತ್ತು 3 ಲೀಟ್ರ್ ಕೊಡೋದು. ಈಗ 2 ಸೇರಿ 4 ಲೀಟ್ರ್ ಕೊಡ್ತಾರೆ ಬೆಳಗ್ಗೆ ಹೊತ್ತು.
4 ಲೀಟ್ರ್ ಕೊಡ್ತದೆ ಅಷ್ಟೇ. ಅದಿಲ್ಲ 7 ಮಧ್ಯಾಹ್ನಕ್ಕೆ ಸರ ಬಿಟ್ಕೊಂಡು ನಿಂತ್ಕೊತದೆ. ಅದೊಂದು ಒಟ್ಕಟ್ಟಾಗೆ ಅದೇ ದುಡ್ಡು ಹಾಕಿ ಅದೇ ದುಡ್ಡು ಮಾರ್ಬಿಟ್ಟು ಇನ್ನೊಂದು ದಿವ್ಸ ಮೇಲೆ ಹಾಕೊಂಡ್ಬಿಟ್ಟು ಈ ಅಚ್ಚ ಪರ್ಸೆಂಟೇಜ್ ತಂದು ಕಟ್ಕೊಬೋದಾಗಿತ್ತು. ಯಾಮನ ಸಣ್ಣದಿಂದ ಸಾಕಿದ್ದಲ್ವ ಇವ್ರು ಅವಾಗಲೇ ಕೂಡ ಕೊಡಾಡಿದ್ರು, ಕೊಡ್ತೀನಿ ಅಂತ ಕಳ್ಸಿರ್ಲಿಲ್ಲ. ನಾನು ಕೊಡಲ್ಲ ಅಂದೆ, ಬಂದು ವಾಪಸ್ ಹೋದ ಒಯ್ಯ. ನಾನು ಕೊಡಲ್ಲ ಅಂದೆ, ಈ ಸಲ ಕೊಡ್ತೀನಿ. ಸಣ್ಣಳೆ 5 ಕಡೆ ಎರಡು ಕೊರ ಅದೇ 7 ತಿಂಗಳು ಕೊರ ಅದಲ್ಲ. ಅದೇನಕ್ಕಿಂತ ಪಡ್ಡ ಕಾಲ ಕೆಲಸ ಆಯ್ತಂದ್ರೆ ಅದೇ ಆಯ್ತವ. ಹೋಗಿ ತಡಿ ಹೊಲ ನೋಡೋಣ ಅಂತ ಬಂದೆ. ತೆಳ್ಳು ಕೊಟ್ರೆ ಕಾಲು ಚೆನ್ನಾಯ್ತು. ಸತ್ತು ಆಯ್ತಾವೆ ಗಿಡ, ನಮ್ಮವು ತೆಳ್ಳಕಾವೆ, ನಮ್ಮವು ಚೆನ್ನಾಗಿವೆ. ಗಿಡ ಸತ್ತೋಯ್ತಾವೆ. ಆ ಕಡೆ ಯಾಕೆ ಸತ್ತೋದು ಅಂದ್ರೆ ಅವಾಗ ಮಳು ಇಲ್ಲಿಲ್ಲ, ಸತ್ತೋದು. ನಾವೆಲ್ಲ ನೀರು ಬಿಟ್ಟು ನಮ್ಮ ಒಂಚೂರು ಚೆನ್ನಾಗಿವೆ. ನಾವು ನೀರು ಹಾಸ್ತಿದ್ದು, ಎಲ್ಲಕ್ಕೂ ನೀರು ಹಾಕ್ತಿದ್ವಿ. ತಣ್ಣೆ ಕಡೆ ನೀರು ಹಾಕ್ತಿದ್ವು ನಾವು, ಎಲ್ಲಕ್ಕೂ ತುಬ್ಬಾಕಿದ್ವಿ. ತೋಟಕ್ಕೆಲ್ಲ ಪೈಪ್ ಇಟ್ಕೊಂಡ್ಬಿಟ್ಟು ಎಲ್ಲ ಸುತ್ತಲ್ಲ ಹಾಕ್ತಿವ ಗಿಡಕ್ಕೆ. ಎಲ್ಲ ಗಿಡಕ್ಕೂ ವಿಡಿಯೋ ಮಾಡಿರೋದಾ ತೋರ್ಸನ ಬೆಳಕಾಳು. ಈಗ ತೋರ್ಸನ ಹೇಳವ, ತೋರ್ಸು ಅಂದ್ರೆ ತೋರಿಸ್ತೀನಿ ಈಗಲೇ ತಂದು. ಇವನು ಹಾಕ್ತಿದ್ದ? ಹ್ಞೂ, ರವಿನೂ ಹಾಕ್ತಿದ್ದ. ನಾವು ಹಾಕ್ತಿದ್ವು 2-3 ದಿನ. ನಾವು ಇದು ತಣಿಗಳಿಗೆ ನೀರು ಹಾಕ್ತಿದ್ದೋ ನಾವು. ಅವಾಗ ಮಳು ಐತಲ್ಲ, ಅವಾಗ ಮಳು ಇದ್ದಿರ್ಲಿಲ್ವಲ್ಲ, ಅವಾಗ ಸಣ್ಣಕ್ಕಿನ್ನೂ ಒಂಟಿದ್ವಲ್ಲ, ಅವಾಗ ನಾವು ನೀರು ಹಾಕ್ತಿದ್ದು. ನೀರು ಹಾಕ್ತಿದ್ದೋ ಅವಾಗ ನಾವು. ಇಲ್ಲಾಂದ್ರೆ ನಮ್ಮವು ಎಲ್ಲಿ ಹಿಂಗಿರವು. ಹೆಂಗ ಬೀಜ ತಂದು ಹಚ್ಚಿ ಬೆಳ್ಕೊಡು, ನೀರು ಹಾಕ್ತಿದ್ದು. ಅಯ್ಯೋ ನಿನ್ನಾವೆ ಆಯ್ತಾ ತಗೊಳದ? ಆಯ್ತಾ ಬೆಳ್ಕಳ ಸತ್ತೋಯ್ತಾ ಗಿಡ. ಅವೇನಾಯ್ತವ ಕಣೆ ಗೊತ್ತಿಲ್ಲ. ತೊಂಡಿ ಕಾಳು ಇವಕ್ಕೆ ಹಾಕಿದ್ದೆ, ಇನ್ನು ಹೆಸರು ಕಾಳು ಮನೆ ಮುಂದೆ ಸುಟ್ಟು ಹಾಕಿದ್ದೆ. ಹೆಸರು ಕಾಳು ತೆಳ್ಳು ಕುಟ್ಟೆ ತಾವೇ ಚೆನ್ನಾಗ್ತವೆ ಅಂತಾರಪ್ಪ. ಹೆಸರು ಕಾಳು ಚೆನ್ನಾಗಲ್ಲ, ಸಜ್ಜಿ ಕಾಳು ಹೊಡ್ಕೊತವೆ. ಹೆಸರು ಕಾಳು ತೆಳ್ಳು ಕಾಳು ಅದೇನೋ ಮುಟ್ಟಾರ ಹಂಗೆ ಮಾಡಿ ಕೊಟ್ಟಿದ್ರು ಅಂತ ಹೆಸರು ಬೇರೆ. ಸಜ್ಜಿ ಕಾಳು ಚೆನ್ನಾಗ್ತವೆ, ಇವು ಚೆನ್ನಾಗಿ ಹೆಸರು ಕಾಳೇನು ಹೊಡ್ಕೊತಾವ ಅವೆ ಗಿಡ. ಫ್ರೆಂಡ್ಸ್, ಹಾಗೆಯೇ ನಾವು ವಿಡಿಯೋ ಮಾಡ್ತಾ ಇದ್ದೆ. ನಮ್ಮ ಅಕ್ಕನಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಿದ್ದೆ ಅಂತವ. ಫೋನು ಕೆಳಗಡೆ ಬಿದ್ದೋಗ್ಬಿಟ್ಟೈತೆ, ನೋಡೇ ಇಲ್ಲ. ಒಂದು ದಾಳು ಇಲ್ಲ ನಮಗೆ. ಅದಕ್ಕೆ ಕರಿಯೋದು ಬಿಟ್ಟಾಕಿದ್ದೀನಿ. ಕಾಲು ತುಂಬ ಅವತ್ತೆಲ್ಲ ಒಂದಿನ ನಡಿಯೋಕ್ಕೆ ಆಗಿರಲಿಲ್ಲ. ಹಂಗೆ ಸೋಲಾಗಿತ್ತು ಕಾಲ, ಅವತ್ತಿಂದ ಬಿಟ್ಟೆ ಹಾಕಲಿ. ಅಲ್ಲಿ ನಮ್ಮ ಮನೆ ಮುಂದೆ ಒಂಚೂರು ಹೊಟ್ಟೈತಿ. ಅದೆಲ್ಲರೂ 3-4 ಎಳೆ ರವೆಣ್ಣಂದ್ರಲ್ಲ ಎಲ್ಲ ಉಪಯೋಗದಾಕಿ. ನೆನ್ನೆ ನಮ್ಮ ಮನೇಲಿ ಕವಿತಾ ಕುಯ್ಕೊಂಡು ಹೋಯ್ತಪ್ಪಲ್ಲಿ. ಎಲ್ಲಿ? ಅಲ್ಲೇ ರವೆಣ್ಣರಲ್ಲಿ ಅಲ್ಲೆಲ್ಲದೆ ಇತ್ತು. ಬದ್ದೆ ಗಿಡ ಇದಿರುತ್ತಲ್ಲ, ಟಮಟೆ ಗಿಡ. ಟಮಟೆಕಾಯಿ ಈಟಾಗವನ. ಈಟಾಗಿ ಆಮೇಲೆ ಅವ್ರ ಬೇರೆ ಉಡಿಸ್ಕೊಂಡು ಟಮಟೆ ಗಿಡ ಉಳ್ಕೊಂಡಿದ್ರು ಅಂತ ತೆಗಿದ್ರೆ. ಏನು ಕಾಯ ಇನ್ನೂ ಸಣ್ಣ ಕಾಯ, ಇನ್ನೂ ಸಣ್ಣವ, ಇನ್ನೂ ಎಳೆಕಾಯಿ. ನಾನು ಹೊಸ ಇತ್ತವ್ರು ಅಲ್ಲೇ ಇದ್ದೆ, ಈಗ ಇಟ್ಕೊಂಬಂದೆ ನಾನು. ಅಲ್ಲಿ ಇದ್ರೊಳಗೆ ಇಷ್ಟ ದಿನ ಬರೀ ಏನ ಅಜ್ಜಿ ಆಗಲ್ಲ. ಏನು ಹೋಗಿದ್ದೋ, ಯಾರೋ ಬಂದಿದ್ದೋ, ನಾಯಿಗಳು ಓಡಾಡ್ತವೆ. ಅಜ್ಜಿ ಇನ್ನೇತ್ರ ಬಂದ ಒಳಗೆ ಯಾರು ಹೋಯ್ತಾರೆ. ತೋರ್ಸ ಖಾಲಿ ಕತ್ತದೊಳಗೆ ನಾಯಿಗಳು ಓಡಾಡ್ತಾವಲ್ಲ.
ತೊಳೆದ್ರೆ ತಿನ್ನಲ್ವೇನಕ್ಕ? ಕೊಡ್ತೀನಿ ಅಂತ ಗೊತ್ತು ನಾನು. ಇವು ತಣ್ಣಿಕಾಳು ಕೊಟ್ರ ಅಲ್ಲಿ ಊರವ ಅಂತವ. ಬೆಳಗ್ಗೆನೆ ಕಿತ್ಕೊಡ್ತೀನಿ ಅಂತ ಬಂದಿತ್ತು ಎಲ್ಲ ಈ ಬೆಳಕಡೆ ಕೆತ್ತವ. ನೀವು ತಣ್ಣಿಕಾಳು ಅಲ್ಲಿ ಊರು ಅಂತ ಕೊಟ್ರ ತಣ್ಣಿಕಾಳು ಉರ್ತಿತ್ತ. ತೊಗರಿಕಾಳು ತಣ್ಣಿಕಾಳು ಉಂಟು. ತೊಗರಿಕಾಳ ತಣ್ಣಿಕಾಳು ಅವ ಇದ್ದ ಇವು ಬೆಳಗ್ಗೆ ಊರ್ತಿರು ಹಂಗೆ ತಗೊಂಬಂದಿದ್ರು. ನಂಗಂದಿದ್ರು ಕೊಡೆ ಕವರ್ನ ಕೊಟ್ರು. ಬೆಳಗ್ಗೆ ಇಷ್ಟಿದ್ದು ಕವರ್ನ ಕೊಟ್ರು. ನಾನಷ್ಟೇ ಅಲ್ಲಿ ಮನೆಯಿಂದೆಲ್ಲ ಊರಿದ್ದೆ. ನಾನೊಂದು 10 ಗಿಡ ಊರಿದ್ಮೇಲೆ ಎಲ್ಲ ಊರೈತೆ. ಅದಕ್ಕೆ ಕಿತ್ಕೊಟ್ಟಿಲ್ಲ. ಕೇಳ್ತೀನಿ ಅಂತ ಅಂತಿತ್ತು. ಅದೇ ತೊಗರಿಕಾಳು ಊರೈತಲ್ಲ ಅದಕ್ಕೆ ಕೀಳಕ್ಕಾಗಿಲ್ಲ. ಇಷ್ಟಿದ್ದು ಕವರ್ನೇ ಕೊಟ್ಟಿದ್ರು ಬೆಳಗ್ಗೆ ಊರ್ಬಿಟ್ಟು ಹೋಯ್ತು. ಫ್ರೆಂಡ್ಸ್ ಹಾಗೇನೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ನಮ್ಮ ಅಕ್ಕನ ಜೊತೆ ನಾನು ಹಳ್ಳಿಲಿ ಯಾವ ರೀತಿ ಮಾತಾಡ್ತೀನಿ ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ ಅಂದರೆ ಅವ್ರು ಮಾತಾಡ್ತಾ ಇರಲಿಲ್ಲ. ಅವ್ರಿಗೆ ಗೊತ್ತಿಲ್ಲದಂಗೆ ಫೋನ್ ಸುಮ್ಮನೆ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅಲ್ಲಿಗೆ. ಫ್ರೆಂಡ್ಸ್ ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲ ಕವರಿಗೆ ಬೆಳಿಗ್ಗೆ ಕವರ್ನೇ ಇದ್ರು ನೋಡು. ನನ್ಗೊಂದು ಹತ್ಕೊಡಿ. ನನ್ನವಲ್ಲೇ ಹುಟ್ಟೇವೆ. ನಾನು ಅಲ್ಲಿ ನಿನ್ನ ಹುಟ್ಟೇವೆ ನನಗೆ ಕೊಡು ಅಂತ ಹೇಳಿದ್ದು. ನಿನ್ನ ಹುಟ್ಟೇವೆ ನನಗೊಂದು ಹತ್ಕೊಡಿ. ನಾನೊಂದು ದಿವಸ ಹಾಕ್ತೀನಿ. ನಾನೊಂದು ಬದಿಗೆ